ನೋಡಿ, ನಾವಿವತ್ತು ಒಂದು ಪ್ರಾಣಿಗಳ ಜೊತೆ ಪಾದಯಾತ್ರೆ ಮಾಡ್ತಾ ಇದೀವಿ. ಒಂದು ಪ್ರಾಣಿ ಬಂದು ನಮ್ಮ ಹತ್ರ ಇದೆ, ಇದು ಆನೆ ಅಂತ. ಇನ್ನೊಂದು ದೊಡ್ಡ ಆನೆ, ಅದು ವಿಡಿಯೋನೇ ಮಾಡ್ತಾ ಇದೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಲ್ಲ, ಕನ್ನಡದಲ್ಲೇ ಹೇಳ್ಬೇಕು. ಧನ್ಯವಾದಗಳು. ಧನ್ಯವಾದಗಳು ಹೇಳ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ಯ ತರುಣ್. ಇವತ್ತಿನ ವಿಡಿಯೋ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಯಾಕೆಂದ್ರೆ ಇದುವರೆಗೂ ರಿಯಾಕ್ಷನ್ ವಿಡಿಯೋ ಮಾಡ್ತಿದ್ದೆ, ಹಾಗೆ ಕೆಲವೊಂದು ಪ್ಲೇಸ್ಗೆ ಹೋಗಿ ಹತ್ರ ರಿವ್ಯೂ ಮಾಡ್ತಿದ್ದೆ. ಬಟ್ ಇವತ್ತು ನನ್ನ ಫ್ಯಾಮಿಲಿ ಜೊತೆ ಒಂದು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಈಗ ಟೈಮ್ ಬಂದು 5 ಗಂಟೆ ಆಗಿದೆ. ಸೊ ಇವತ್ತು ನಾವು ಮಾದೇಶ್ವರನ ಬೆಟ್ಟಕ್ಕೆ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀವಿ. ಸಾಮಾನ್ಯವಾಗಿ ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಮೈಸೂರು ಈ ಕಡೆ ಎಲ್ಲ ಹೆಂಗೆ ಅಂದ್ರೆ ಶಿವರಾತ್ರಿಗಿಂತ ಮುಂಚೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗೋದು ಒಂಥರ ಕಾಮನ್. ಅದೇ ತರ ನಮ್ಮ ಫ್ಯಾಮಿಲಿನು ಪ್ರತಿ ವರ್ಷ ಮಿಸ್ ಮಾಡದೇನೆ ಶಿವರಾತ್ರಿಗಿಂತ ಮುಂಚೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತೀವಿ. ಸೊ ಅದೇ ರೀತಿ ಈ ಸತಿನೂ ಪ್ಲಾನ್ ಮಾಡಿ ಹೊರಟಿದೀವಿ. ಬಿಸಿಲು ಜಾಸ್ತಿ ಇರುತ್ತೆ ಅಂತ ಬೆಳಗ್ಗೆ ಬೇಗನೆ ಹೊರಟಿದ್ದು. ಇನ್ನು ನಮ್ಮ ಫ್ಯಾಮಿಲಿಯವರು ತುಂಬಾ ಕಾಫಿ ಟೀ ಕುಡಿತಾರೆ, ಅದರಿಂದ ಒಂದ್ 3-4 ಕಡೆ ಕಾಫಿ ಟೀಗೆ ಏನ್ ನಿಲ್ಸಿದ್ದಾಯ್ತು. ಅಲ್ಲಿ ಕಾಫಿ ಟೀ ಕುಡ್ಕೊಂಡು ಸೀದಾ ಹೊರಟಿದ್ದೆ ತಾಳ್ಬೆಟ್ಟಕ್ಕೆ. ಬೆಳಗ್ಗೆ ಬೇಗ ಇದ್ದಿದ್ರಿಂದ ಬೇರೆ ಹೊಟ್ಟೆ ಬೇರೆ ತಾಳ ಆಗ್ತಿತ್ತು. ಸೊ ಅಲ್ಲೇ ಮಾದಪ್ಪನ ಪ್ರಸಾದ ಅಂತ ಪಲಾವ್ ಕೊಟ್ರು. ಚೆನ್ನಾಗಿ ತಿಂದಿದ್ದೆ. ಮಾದಪ್ಪಂಗ್ ಧೂಪ ಹಾಕ್ಬಿಟ್ಟು ಉಗೇ ಮಾದಪ್ಪ ಅಂತ ಬೆಟ್ಟ ಹತ್ತಾನ ಅಂತ ಅನ್ಕೊಂಡು ಬನ್ನಿ, ನಮ್ಮ ಫ್ಯಾಮಿಲಿಯವರು ಒಬ್ಬೊಬ್ರು ಹೆಂಗ್ ಬೆಟ್ಟ ಹತ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಜರ್ನಿ ಅಂತ ನೀವೇ ಮುಂದೆ ನೋಡೋರಂತೆ. ಈಗ ಟೈಮ್ 8:15. ಸೊ ನಮ್ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಬನ್ನಿ ಮುಂದೆ ಹೋಗೋಣ. ಹಾಯ್ ಮಾಡಿ. ಏನು ಖುಷಿ ಹಾಯ್. ಇಲ್ಲ, ಫುಲ್ ಆಫ್ ಕನ್ಫ್ಯೂಷನ್. ಇನ್ನೇನಲ್ಲಿ ಇದಾ ನಿನ್ಗೆ ಸಪೋರ್ಟ್ ಬೇಕಂದ್ರೆ ಇದು ಅಲ್ಲ, ಹಿಂದೆ ಇನ್ನೊಂದೈತಾ? ಹಾಯ್ ಹಾಯ್ ಮಾಡ್ಕುಷ. ಮಾತಾಡಲ್ಲ ಯಾರ ಬಗ್ಗೆ? ವರುಣ್ ಬಗ್ಗೆ ಮಾತಾಡಲ್ಲ. ನಮ್ ಹಿಂದೆ ಒಂದು ನಮ್ ಹಿಂದೆ ಒಂದು ಕಾ ಕಾ ಖಾ ಬರ್ತಿದೆ. ಬೇಡ ಬೇಡ ಇಟ್ಕೊಳ್ಳೋದು. ನೋಡಿ, ನಾವಿವತ್ತು ಒಂದು ಪ್ರಾಣಿಗಳ ಜೊತೆ ಪಾದಯಾತ್ರೆ ಮಾಡ್ತಾ ಇದೀವಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಪ್ರಾಣಿ ಬಂದು ನಮ್ಮ ಹತ್ರ ಇದೆ, ಇದು ಆನೆ ಅಂತ. ಇನ್ನೊಂದು ದೊಡ್ಡ ಆನೆ, ಅದು ವಿಡಿಯೋನೇ ಮಾಡ್ತಾ ಇದೆ. ಪ್ರಾಣಿಗಳ ಜೊತೆ ಹೋಗೋದು ತುಂಬಾ ಸಂತೋಷಕರವಾಗಿರುತ್ತದೆ. ನೀವು ಬನ್ನಿ, ಒಂದು ದೊಡ್ಡ ಮಾದಪ್ಪನ ಯಾತ್ರೆ ಮಾಡಿ. ಒಂದ್ ದೊಡ್ಡ ಪಕ್ಷಿ ನೋಡಿ, ಇಲ್ಲೊಂದ್ ದೊಡ್ಡ ಪಕ್ಷಿ ಇದೆ. ತುಂಬಾ ಕಲರ್ಫುಲ್ ಆಗಿದೆ. ಯಾವ ಕಲರ್ ಅದನ್ನ ಬೀಟ್ ಮಾಡಕ್ಕಾಗಲ್ಲ. ಅದೇ ಅದೇ ಇದು. ನೀವೇ ಹೇಳಿ ಯಾವ ಕಲರ್ ಅಂತ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹಿಂಗೆ ಎಷ್ಟು ಬೇಗ? ಅಯ್ಯೋ ಆಯ್ತಲ್ಲ ಕಣೋ, ಯಾಕೆ ಸುಸ್ತಾಗ್ತಾ ಇದೆ. ಯಾವ ಇವೆಲ್ಲ ಸುಸ್ತು ಪಟ್ಟು ಹತ್ತಿದ್ದೀರಾ? ಮುಂದೆ ಹತ್ತುತ್ತೀರಾ ಹತ್ತಲ್ವೋ? ಪ್ರಯತ್ನ ಪಡ್ತೀನಿ. ಸುಸ್ಪಟ್ಕೊಂಡು ಹೊತ್ತು ಮುಂದಕ್ಕೆ ನೋಡೋಣ ಹೆಂಗ್ ಹೋಗ್ತೀವಿ ಅಂತ. ಚಾಕ್ಲೇಟು ಆ ಕಡೆ ಇದೆ. ಎಲ್ರು ಸುಸ್ತು ಕಡಿಮೆ ಮಾಡಕ್ಕೆ ಎಕ್ಲೆಸ್ ಚಾಕ್ಲೇಟ್ ಕೊಡ್ತಿದ್ದೀನಿ. ಒಳ್ಳೇದಾಗ್ಲಿ, ಹೋಗು. ಆರ್ಯ ತರುಣ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದೀನಿ. ಮೊದಲನೇ ಬೆಟ್ಟ ಹತ್ತಿದ್ದೀರಾ, ಏನು ಅನಿಸ್ತಿದೆ? ಸೂಪರ್. ನಮಗೂ ಸೇಮ್ ಟು ಸೂಪರ್. ಹಾಯ್ ಫ್ರೆಂಡ್ಸ್, ಈ ಸರಿ ತುಂಬಾ ಸುಸ್ತಾಗ್ತಾ ಇದೆ. ಹಂಗೋ ಹಿಂಗೋ 7 ಬೆಟ್ಟ ಎತ್ತಿದೀವಿ. ಮುಂದೆ ಪ್ರಯತ್ನ ಪಡ್ತೀನಿ. ಏನಿಲ್ಲ, ಎನರ್ಜಿ ತಗೊಳ್ಳೋಣ ಅಂತ ಮಾಜಾ ಕುಡಿತಾ ಇದೀವಿ ಅಷ್ಟೇ. ಮಾಜಾ? ಮಾಜಾನ ಇದು?
ನಾಲ್ಕನೇ ಬೆಟ್ಟ ಇರ್ಬೇಕು ಹತ್ತಿದೀವಿ. ನಾಲ್ಕನೇ ಬೆಟ್ಟ ಹಾ ಏಳನೇದೇ. ಅಯ್ಯೋ 4, 7 ಈ ವ್ಯತ್ಯಾಸ ಗೊತ್ತಿಲ್ವೇ ನಿಮ್ಗೆ? ಹತ್ತಿದೀವಿ, ಸಾಕಾಯ್ತು, ಸುಸ್ತಾಯ್ತು, ಕೂತಿದೀವಿ, ಜ್ಯೂಸ್ ಕುಡಿತಿದೀವಿ. ಕಮಾಂಡೋ ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ಇನ್ನೇನ್ ಹೇಳಿ, ಜ್ಯೂಸ್ ಕುಡಿತಾ ಇದೀನಿ. ನಿಧಾನಕ್ಕೆ ಹತ್ತು ಮೇಲ್ಕ್ ಹೋಯ್ತೀನಿ. ಮಾತಾಡಿ ಬರೋಣ. ಇಷ್ಟೊತ್ತು ಗಂಟ ಎತ್ಕೊಂಡು ಹತ್ತಿದ್ದೀರಾ, ಏನ್ ಅನ್ಸುತ್ತೆ ಈಗ? ಮಗುನ ಎತ್ಕೊಂಡು ನಾನು ತಾಳ್ಬೆಟ್ಟದಿಂದ ಬರ್ಬೇಕಾದ್ರೆ ಅನ್ಕೊಂಡೆ ನಾನು ಏನು ಎತ್ಕೊಳ್ಳೋದು ಬೇಡ, ಸುಸ್ತಾಗುತ್ತೆ ಅಂತ. ಆದ್ರೂ ನಮ್ಮ ಪ್ರೀತಿಯ ಅಕ್ಕ ಅವರಿಗೋಸ್ಕರ ಎತ್ಕೊಂಡ್ಬಂದೆ. ಈಗ ಕೊಟ್ಟಿದ್ದೀನಿ ಮಗುನ. ಏನ್ ಕೊಟ್ರು? ಕರೆಕ್ಷನ್ ಒಂದ್ ಕರೆಕ್ಷನ್ ನಾನೇ ಮಾಡ್ತೀನಿ. ಕರೆಕ್ಷನ್ ಏನು ಅಂದ್ರೆ ಅಲ್ಲಿ ಖುಷಿನ ಎತ್ಕೊಂಡ್ಬಂದಿದೆ, ಅದನ್ನ ವಾಪಸ್ ಕೊಟ್ಟಿದ್ದೀನಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಪರಿಶೀತಾ ಚೀತಾ ನೋಡ್ತಾ ಚೀತಾ ಮಾತಾಡ್ಸೋದನ್ನ ತೋರ್ಸು. ಬೇಕಾ ಬೇಡವಾ? ಬೇಕಾ ಬೇಡವಾ? ಬೇಡವಾ? ಹಾ ಬೇಡ. ಟೆಂಗ್ ಮುಂಡೆ ಮಾಡ್ದಂಗ್ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವ್ ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಇಲ್ಲಿ ಮಾಡು ಕರೆಕ್ಟ್ ಆಗಿ. ಹೇಳಿಲ್ಲ. ಇಲ್ಲ, ಕನ್ನಡದಲ್ಲೇ ಹೇಳ್ಬೇಕು. ಧನ್ಯವಾದಗಳು. ಅರ್ಧ ಹೃದಯದ ಧನ್ಯವಾದಗಳು ಹೇಳ. ತುಂಬು ಹೃದಯದ ಧನ್ಯವಾದಗಳು ಅಷ್ಟೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಫ್ಲೇವರ್ ಇಟ್ಸ್ ಮ್ಯಾಂಗೋ ಫ್ಲೇವರ್. ಲೂಸ್ ಮಾಡು ಒಂಚೂರು ಅವ್ರು. ಥ್ಯಾಂಕ್ ಯು ಸೋ ಮಚ್. ಯುವರ್ ಸ್ಪೀಚ್ ಫಾರ್ ದಿಸ್. ಈ ಕಟ್ಟಿನ ಪರಿಸ್ಥಿತಿಯಲ್ಲಿ ನಮ್ಗೆ ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಋಣನ ನಾವ್ ಯಾವತ್ತೂ ಮರೆಯಲ್ಲ, ಮರೆಯಕ್ ನೀವು ಬಿಡಬೇಡಿ. ಇನ್ನೊಂದು ರೌಂಡಲ್ಲಿ ಇನ್ನೊಂದು ಕೊಡ್ಸಿ. ಬರೀ ಡೌಗಳು ನಿಂದ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ವೆರಿ ಬ್ಯಾಡ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ತುಂಬಾ ಥ್ಯಾಂಕ್ಸ್. ಹತ್ತು ಸುಸ್ತಾಗಿತ್ತು, ಬೆಟ್ಟ ಹತ್ತು ಕೊಡಿಸ್ತವ್ರಿಗೆ ತುಂಬಾ ಥ್ಯಾಂಕ್ಸ್. ಬೇಕಾ? ಬೇಕು ಬೇಕು ಅಲ್ಲಿ ನೋಡ್ಬೇಡ. ಬೇಕು 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 ಬೇಕು. ತುಂಬಾ ಡೇಂಜರ್. ಬೇಡ ದಾಳ ತಿನ್ಸುತ್ತೆ. ಏನ್ ಹೇಳ್ಬೇಕು? ಥ್ಯಾಂಕ್ಸ್ ಫಾರ್ ಯುವರ್ ಐಸ್ ಮಾಮ. ಬಿಡಿ ಬೇಡ. ಅರ್ಧ ಬೆಟ್ಟ ಹತ್ತಾದ್ಮೇಲೆ ಆನೆಗುಡ್ಡ ಅಂತ ಒಂದು ಜಾಗ ಸಿಗುತ್ತೆ. ಸೊ ಅಲ್ಲಿಂದ ಕಾಡೊಳಗಡೆ ಹೋಗಿ ಒಂದು ಬೆಟ್ಟ ಇಳಿದು ಮತ್ತೆ ಹತ್ತಬೇಕು. ರೀಸೆಂಟ್ ಆಗಿ ಮಹದೇಶ್ವರನ ಬೆಟ್ಟದಲ್ಲಿ ಚಿರತೆ ಕಾಟ ಜಾಸ್ತಿ ಆಗಿರೋದ್ರಿಂದ ಸೊ ಕಾಡೊಳಗಡೆ ಹೋಗಂಗಿಲ್ಲ, ರೋಡಲ್ಲೇ ಹೋಗ್ಬೇಕು ಅಂತ ಹೇಳಿದ್ರು. ಆಗ ನೋಡಿದ್ರೆ ಟೈಮ್ ಬೇರೆ 11 ಗಂಟೆ, ಬಿಸಿಲು ಬೇರೆ ಸರಿಯಾಗಿ ಹೊಡಿತಿತ್ತು. ಇನ್ನೇನ್ ಮಾಡಕ್ಕಾಗುತ್ತೆ ಅಂದ್ಬಿಟ್ಟು ರೋಡಲ್ಲೇ ಹೋಗ್ತಾ ಇದ್ವಿ. ಹೋಗೋ ಟೈಮಲ್ಲಿ ನಮ್ ಜನಕ್ಕೆ ಬೆಟ್ಟದ ನಲ್ಲಿಕಾಯಿ ಹೇಗ್ ಕಾಣಿಸ್ತು ಅಂತ ಗೊತ್ತಿಲ್ಲ. ಕಾಣಿಸಾದ್ಮೇಲೆ ಬಿಡ್ತಾರಾ? ಸೊ ಈಗಿನ ಟೈಮಲ್ಲಂತೂ ಎಷ್ಟೋ ಕಾಯಿಲೆಗಳಿಗೆ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊ ಕುಡಿದ್ರೆ ಒಳ್ಳೇದು ಅಂತ ನಮ್ ಜನ ಆಯ್ಕೊಂಡಿದ್ದು. ನೀವೇ ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅಷ್ಟೊತ್ತಿಂದ ಆಯ್ಕೋತಾ ಇದ್ದೀರಾ, ಯಾಕೆ? ಇದನ್ನ ಜ್ಯೂಸ್ ಮಾಡಿ ಕುಡಿದ್ರೆ ಕೂದಲಿಗೆಲ್ಲ ಒಳ್ಳೇದು, ಮತ್ತೆ ತಲೆಗೆ ಹಾಕೊಂಡ್ರೆ ತಂಪಾಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ. ವೈಲ್ಡ್ ಬೆಟ್ಟದ ನೆಲ್ಲಿಕಾಯಿ, ಹೈಬ್ರಿಡ್ ಅಲ್ಲ. ಏನ್ ಹೇಳಿ,
ಇದು ವಿತೌಟ್ ಏನು ಪ್ರೋಟೀನ್ಸ್ ಮನುಷ್ಯರು ಆಗ್ತೇನೆ ಅದೇ ಬೆಳೆದಿರೋದಕ್ಕೆ ವೈಲ್ಡ್ ಆಗಿ ಚೆನ್ನಾಗಿರುತ್ತೆ. ಇನ್ನ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಇದ್ರಲ್ಲಿ, ಅದಕ್ಕೆ ಅಷ್ಟೇ ಅಷ್ಟೇ. ಇಷ್ಟಿದೆ. ಎಷ್ಟು ಹಾಕೊಂಡಿದ್ದೀರಾ? ಇಷ್ಟಿದೆ. ನಲ್ಲಿಕಾಯೋ ನಲ್ಲಿಕಾಯಿ, ಫುಲ್ಲು ನಲ್ಲಿಕಾಯಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.